ವಿದ್ಯಾರ್ಥಿಗಳೇ, ಈಗ ನಿಮಗೆ ನಿಮ್ಮ ಮೊದಲನೇ ಅಧ್ಯಾಯದ 5ನೇ ಸೆಷನ್ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ನಮ್ಮ ಫಸ್ಟ್ ಚಾಪ್ಟರ್ ಅಲ್ಲಿ ಬರಬಹುದಾದಂತಹ ರಾಜಕೀಯ ಸಿದ್ಧಾಂತದ ಅಡಿಯಲ್ಲಿ ನಾನು ನಿಮ್ಗೆ ಈಗಾಗ್ಲೇನೆ ಟೈಪ್ಸ್ ಆಫ್ ಟ್ರೆಡಿಷನಲ್ ಪೊಲಿಟಿಕಲ್ ಥಿಯರಿ ಅಂತ ಮಾಡಿದ್ವಿ. ಅಂದ್ರೆ ಸಿದ್ಧಾಂತದ ಅಡಿಯಲ್ಲಿ ಬರಬಹುದಾದಂತಹ ಬೇರೆ ಬೇರೆ ದೃಷ್ಟಿಕೋನಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ನಮ್ಗೆ ಈಗಾಗ್ಲೇನೆ ನಾವು ಆದರ್ಶವಾದ ಸಿದ್ಧಾಂತದ ಬಗ್ಗೆ ಚರ್ಚೆಯನ್ನ ಮಾಡಿದೀವಿ. ಆದರ್ಶವಾದ ಸಿದ್ಧಾಂತ ಹೇಗೆ ಮೌಲ್ಯ ಮತ್ತೆ ನೈತಿಕತೆಯ ಒಂದು ನೆಲೆಗಟ್ಟಿನ ಅಡಿಯಲ್ಲಿ ವ್ಯವಸ್ಥೆಯನ್ನ ವಿಶ್ಲೇಷಣೆ ಮಾಡೋ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಆ ಮೂಲಕ ಒಂದು ಒಂದು ಮಾದರಿಯನ್ನ ಕೊಡುವಂತಹ ಪ್ರಯತ್ನ, ಅಂದ್ರೆ ಒಂದು ವ್ಯವಸ್ಥೆಯನ್ನ ಹೇಗೆ ನೋಡುತ್ತೆ, ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ, ಅದಕ್ಕೆ ಪರಿಹಾರವನ್ನ ನೈತಿಕ ನೆಲೆಗಟ್ಟಿನ ಅಡಿಯಲ್ಲಿ ಹೇಗೆ ಕೊಡ್ತಾ ಹೋಗುತ್ತೆ ಅನ್ನುವಂತಹದನ್ನ ನಾವು ಆದರ್ಶವಾದಿ ಸಿದ್ಧಾಂತದ ಅಡಿಯಲ್ಲಿ ಚರ್ಚೆ ಮಾಡ್ತಾ ಬಂದ್ವಿ. ಆದ್ರೆ ಅದರ ಪರ್ಯಾಯವಾಗಿ ನಾವು ಇನ್ನೊಂದು ಮಾಡೆಲ್ ಅನ್ನ ನೋಡ್ತೀವಿ, ಅಥವಾ ಇನ್ನೊಂದು ಪರ್ಸೆಪ್ಷನ್ ಅನ್ನ ನೋಡ್ತಾ ಹೋಗ್ತೀವಿ. ಸೊ ಅದನ್ನ ನಾವು ಮೆಟೀರಿಯಲಿಸ್ಟಿಕ್ ಪರ್ಸೆಪ್ಷನ್ ಅಂತ ಕರೀತಾ ಹೋಗ್ತೀವಿ. Students, last class we are discussed about the idealistic political theory. So idealistic political theory is based on value oriented, moral oriented, and it based on some assumptions. So now we are discussing about the another one of the important theory, that is materialism. Idealism is based on assumption, illusion, and it is based on ethical aspect. But materialism, it is based on materialistic aspect. So materialism is a form of philosophical monism that holds that matter is fundamental substances in nature. Materialism is a form of philosophical monism that holds that matter is fundamental substances in nature, and that all things, including mental status and consciousness, are a result of material interaction, are the result of materialistic interaction. According to philosophical materialism, mind and consciousness are byproducts. According to philosophical materialism, mind and consciousness are byproduct or epiphenomena of material process. Epiphenomena of material process. Biochemistry of the human brain and nerves, without which they cannot exist. According to philosophical materialism, mind and conscious are byproducts or epiphenomena of material process of the human brain and nerves, without which they cannot exist. The concept directly contrasts with idealism, where mind and consciousness are first order relations to which matter is subject and material interactions are secondary. Matter is subject and material interaction is secondary. So materialism is one of the important political theory. So this theory is also called physialism. The materialism is also called physicalism. In philosophy, the view that all facts, including facts about the human minds and will and the course of human history, are casually dependent upon physical process, or even reducible to them. Materialism is the philosophical belief
that the world is made of material and that there are no other types of entity and that there are no other types of entity. ಸೊ ವಿದ್ಯಾರ್ಥಿಗಳೇ, ನಿಮಗೆ ಇಲ್ಲಿ ಭೌತಿಕವಾದ ಅಂತ ಅನ್ನುವಂತಹ ಪದವನ್ನ ಬಳಸ್ತೀವಿ. ಭೌತಿಕವಾದ ಒಂದು ಅಡಿಯಲ್ಲಿ ನಾವು ಒಂದು ರಾಜಕೀಯ ಸಿದ್ಧಾಂತ ಹೇಗೆ ಇದು ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮ್ಗೆ ಭೌತಿಕ ಮೆಟೀರಿಯಲಿಸಂ ಅನ್ನುವಂತಹ ಒಂದು ಪರಿಕಲ್ಪನೆ ಹೆಚ್ಚು ಕಡಿಮೆ ಅಂತಂದ್ರೆ ಇದು ಅಂದ್ರೆ ಭೌತಿಕವಾಗಿ ನಾವು ನೋಡುವಂತಹ ಸಂಗತಿಗಳು, ಅಂದ್ರೆ ನಮ್ಮ ಸುತ್ತಮುತ್ತ ಆಗುವಂತಹ ಬದಲಾವಣೆಗಳಿಗೆ ಕಾರಣವನ್ನ ಇದು ಯಾವ್ದ್ರಲ್ಲಿ ಹುಡುಕತ್ತೆ ಅಂತಂದ್ರೆ ನೇಚರ್ ಅಲ್ಲಿ ಹುಡುಕ್ತಾ ಹೋಗುತ್ತೆ. ಅವನ ಮನುಷ್ಯನ ಮೆಂಟಲ್ ಸ್ಟೇಟಸ್ ಅಲ್ಲಿ ಹುಡುಕುವಂತಹ ಪ್ರಯತ್ನ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ವ್ಯಕ್ತಿಯ ಒಂದು ಮನಸ್ಸು, ಅವನು ಬರುವಂತಹ ಆಲೋಚನೆಗಳು, ಎಸ್ಪೆಷಲಿ ಅಂತಂದ್ರೆ ಅವನ ಆಲೋಚನೆಗಳು ಅದು ಹೇಗೆ ಒಂದು ವ್ಯವಸ್ಥೆಯನ್ನ ಬದಲಾವಣೆಗೆ ಒಳಪಡಿಸತ್ತೆ ಅನ್ನುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಒಂದು ವಾದವನ್ನ ಪ್ರತಿಪಾದನೆ ಮಾಡ್ಬೇಕಾದಾಗ ಅಥವಾ ಒಂದು ವ್ಯವಸ್ಥೆ ನೋಡುವಂತಹ ಒಂದು ಇದನ್ನ ನಾವು ನೋಡ್ಬೇಕಾದಾಗ ಇಲ್ಲಿ ಫ್ಯಾಕ್ಟ್ಸ್ ಅಬೌಟ್ ಹ್ಯೂಮನ್ ಮೈಂಡ್ ಅಂದ್ರೆ ಮನುಷ್ಯನ ಮನಸ್ಸಿನಲ್ಲಿ ಒಂದು ವಿಚಾರ ಅನ್ನುವಂತಹದ್ದು ಉಟ್ಕೊಳ್ತಾ ಹೋಗುತ್ತೆ. ಆ ವಿಚಾರಕ್ಕೆ ಅನುಗುಣವಾಗಿ ಒಂದು ಸಿದ್ಧಾಂತಗಳು ಹೊರಗೆ ಬರ್ತಾ ಹೋಗುತ್ತೆ. ಅದು ಸಿದ್ಧಾಂತಕ್ಕೆ ಪ್ರತಿಕ್ರಿಯೆಯಾಗಿ ಬೇರೆ ತರದ ಸಿದ್ಧಾಂತಗಳು ರೂಪುಗೊಳ್ತಾ ಹೋಗುತ್ತೆ ಅನ್ನುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಇವ್ರ ಪ್ರಕಾರ ಆಲ್ಮೋಸ್ಟ್ ಆಲ್ ಅಂದ್ರೆ ಮೆಟೀರಿಯಲಿಸಮ್ ಇಸ್ ದ ಫಿಲಾಸಫಿಕಲ್ ಬಿಲೀಫ್ ದಟ್ ದ ವರ್ಲ್ಡ್ ಈಸ್ ಮೇಡ್ ಆಫ್ ಮೆಟೀರಿಯಲ್. ಅಂದ್ರೆ ಇಡೀ ಜಗತ್ತು ಅನ್ನುವಂತಹದ್ದು ಈ ಭೌತಿಕ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ರೂಪುಗೊಂಡಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಜಗತ್ತಿನ ಒಂದು ಇದಕ್ಕೆ ಸಂಬಂಧಪಟ್ಟಾಗೆ ಜಗತ್ತು ಅಂದ್ರೆ ಯಾವುದು ಶಾಶ್ವತ ಅಲ್ಲ. ಸೊ ಅದು ನಿರಂತರ ಬದಲಾವಣೆಗೆ ಒಳಪಡ್ತಾ ಹೋಗುತ್ತೆ. ಸೊ ಆ ನಿರಂತರ ಬದಲಾವಣೆ ಇದಕ್ಕೆ ಕಾರಣ ಆಗುವಂತಹದ್ದು ಯಾವುದು ಅಂತಂದ್ರೆ ಮನುಷ್ಯನ ಒಂದು ಮನಸ್ಸಿನಲ್ಲಿ ಹುಟ್ಟುವಂತಹ ಒಂದು ವಿಚಾರವಾಗಿರುತ್ತೆ ಅಥವಾ ಅವನ ಒಂದು ಆಲೋಚನೆಯಾಗಿರುತ್ತೆ. ಸೊ ಆ ಆಲೋಚನೆ ಹೇಗೆ ಜಗತ್ತನ್ನ ಬದಲಾವಣೆಗೆ ಒಳಪಡಿಸತ್ತೆ ಅನ್ನುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಸೊ ಇಲ್ಲಿ ಯೂಶುವಲ್ ಆಗಿ ನೀವು ಇದು ಸ್ವಲ್ಪ ಮಟ್ಟಿಗೆ ನಿಮ್ಗೆ ಐಡಿಯಲಿಸಮಿನ ಜೊತೆಗೂ ಹೆಚ್ಚು ಕಡಿಮೆ ಸಂಬಂಧವನ್ನ ಹೊಂದಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ materialism, there are two types of materialism, then historical materialism and mechanical materialism. ಸೊ ಇಲ್ಲಿ ಎರಡು ರೀತಿಯ ವಾದಗಳನ್ನ ನೋಡ್ತಾ ಹೋಗ್ತೀವಿ. ಮೆಟೀರಿಯಲಿಸಮ್ ಈಸ್ ಆಲ್ಸೋ ಕ್ಲೋಸ್ಲಿ ರಿಲೇಟೆಡ್ ಟು ಫಿಸಿಯಲಿಸಮ್ ಅಂತ ಹೇಳ್ತಾ ಹೋದೆ. ಸೊ ಇಲ್ಲಿ ಎರಡು ತರದ ಸಿದ್ಧಾಂತಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಒಂದು ಐತಿಹಾಸಿಕ ಭೌತಿಕವಾದ, ಇನ್ನೊಂದು ಮೆಕ್ಯಾನಿಕಲ್ ಮೆಟೀರಿಯಲಿಸಮ್ ಅನ್ನುವಂತಹ ಮಾತನ್ನ ನಾವು ಅಂದ್ರೆ ಎರಡು ಅಂಶಗಳನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಮೆಟೀರಿಯಲಿಸಮ್ ಇಸ್ ಎ ಫಾರ್ಮ್ ಆಫ್ ಫಿಲಾಸಫಿಕಲ್ monism that holds that matter is fundamental substances in nature and that all things including mental status and consciousness are result of material interactions. ಅಂದ್ರೆ ಮನುಷ್ಯನ ಯೋಚನೆ, ಅವನಲ್ಲಿ ಹುಟ್ಟುವಂತಹ ಆಲೋಚನೆಗಳು ಹೇಗೆ ನಿಮ್ಗೆ ಇದಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಅನ್ನೋಂತಹದ್ದನ್ನ ನೋಡ್ತೀವಿ. ಎಸ್ಪೆಷಲಿ ನಿಮಗೆ ಇಲ್ಲಿ ಎರಡು ವಾದಗಳನ್ನ ನೋಡುವಂತಹದ್ದು ಐತಿಹಾಸಿಕ ಭೌತಿಕವಾದ ಅಂದಾಗ ಎಸ್ಪೆಷಲಿ ನಾವು ಕಾರ್ಲ್ ಮಾರ್ಕ್ಸನ ಒಂದು ಕಾನ್ಸೆಪ್ಟಿನ ಅಡಿಯಲ್ಲಿ ಇದನ್ನ ನಾವು ನೋಡುವಂತಹ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಮೆಕ್ಯಾನಿಕಲ್ ಮೆಟೀರಿಯಲಿಸಮು ಮತ್ತೊಂದು ವಾದವಾಗಿರುತ್ತೆ. ಇದರ ಪ್ರಮುಖವಾಗಿರುವಂತಹ ಪ್ರತಿಪಾದಕರು ಅಂತಂದ್ರೆ ನಿಮ್ಗೆ ಕಾರ್ಲ್ ಮಾರ್ಕ್ಸ್ ಮತ್ತೆ ಏಂಜಲ್ಸ್ ಅನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಮೆಕ್ಯಾನಿಕಲ್ ಮೆಟೀರಿಯಲಿಸಮ್ ಅಂತ ಅಂದಾಗ ಮೆಕ್ಯಾನಿಕಲ್ ಮೆಟೀರಿಯಲಿಸಮ್ ಇಸ್ ದ ಥಿಯರಿ that the world consists entirely of hard, messy material objects which though perhaps imperfectible, small or otherwise like such things as stones. According to mechanical materialism, the world consists entirely of hard. ಅಂದ್ರೆ ಮೆಕ್ಯಾನಿಕ್ ಒಂದು ಯಂತ್ರಕ್ಕೆ ಹೋಲಿಸುವಂತಹ ಒಂದು ಜಗತ್ತು ಅನ್ನುವಂತಹದ್ದು ಒಂದು ಮಾಡೆಲ್ ಆಗಿ ಈಗಾಗಲೇ ಕ್ರಿಯೇಟ್ ಆಗೋಗಿದೆ.
ಸೊ ಆ ರೂಪುಗೊಂಡಂತಹ ಆ ಒಂದು ವ್ಯವಸ್ಥೆಯನ್ನ ನಾವು ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ, ಒಂದು ಮೆಷಿನ್ ಜೋಡಿಸಿದ್ರೆ ಹೇಗೆ ನಡೀತಾ ಹೋಗುತ್ತೋ ಆ ತರ ಇಡೀ ಸಿಸ್ಟಮ್ ಅನ್ನುವಂತಹದ್ದು ನಡೀತಾ ಹೋಗುತ್ತೆ ಅನ್ನುವಂತಹದ್ದು ಇವ್ರ ವಾದ. ಸೊ ದೀಸ್ ಅಬ್ಜೆಕ್ಟಿವ್ಸ್ ಇಂಟ್ರಾಕ್ಟ್ಸ್ ಇನ್ ದ ಸಾರ್ಟ್ ಆಫ್ ವೇ ದಟ್ ಸ್ಟೋನ್ಸ್ ಡು ಬೈ ಇಂಪ್ಯಾಕ್ಟ್ ಅಂಡ್ ಪಾಸಿಬಲ್ ಆಲ್ಸೋ ಬಿ ಗ್ರಾವಿಟೇಷನಲ್ ಅಟ್ರಾಕ್ಷನ್. ಹೇಗೆ ಒಂದು ಇದು ನಿಮ್ಗೆ ಸೈನ್ಸ್ ರಿಲೇಟೆಡ್ ಆಗಿರುವಂತ ಆಸ್ಪೆಕ್ಟ್ ಅಂದ್ರೆ, ಪ್ರತಿಯೊಂದಕ್ಕೂ ಹೇಗೆ ಒಂದು ರೂಲ್ಸ್ ರೆಗ್ಯುಲೇಷನ್ ಪ್ರಾಕೃತಿಕ ನಿಯಮಗಳು ಅನ್ನುವಂತಹದ್ದು ಹೇಗೆ ಇರುತ್ತೋ ಅದಕ್ಕೆ ಅನುಗುಣವಾಗಿ ಸಿಸ್ಟಮ್ ನಡೀತಾ ಹೋಗುತ್ತೆ ಅನ್ನುವಂತಹದ್ದು. ಸೊ ಆಲ್ರೆಡಿ ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯಲ್ಲಿ ಒಂದು ಮೆಷಿನ್ಗೆ ಏನು ಎಲ್ಲ ಸ್ಟ್ರಕ್ಚರ್ ಇರುತ್ತೆ ಆ ತರ ಸಿಸ್ಟಮ್ಗೂ ಒಂದು ಸ್ಟ್ರಕ್ಚರ್ ಇರುತ್ತೆ, ಅದಕ್ಕೆ ಅನುಗುಣವಾಗಿ ಆ ಸಿಸ್ಟಮ್ ತನ್ನ ಪಾಡಿಗೆ ತಾನು ನಡೀತಾ ಹೋಗುತ್ತೆ ಅನ್ನುವಂತಹ ಸಂಗತಿಯನ್ನ ಮುಂದಿಡ್ತಾ ಹೋಗುತ್ತೆ. The theory denies that immaterial or apparently immaterial things exist or else explain them away as being material things or motions of material things. ಅಂದ್ರೆ ಉದ್ದೇಶಪೂರ್ವಕವಾಗಿ ನಾವು ಈಗಾಗ್ಲೇನೆ ಅದನ್ನ ಆಪರೇಟ್ ಮಾಡ್ತಾ ಹೋಗ್ತಿದೀವಿ. ಅಂದ್ರೆ ಎಲ್ಲೋ ಒಂದು ಗವರ್ನಮೆಂಟ್ ಸ್ಟೇಟ್ ಅನ್ನೋದು ಇರುತ್ತೆ, ಅದಕ್ಕೆ ಬೇಕಾಗಿರೋ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ಮಾಡ್ಕೊಂಡು ಒಂದು ಸಿಸ್ಟಮ್ ಅನ್ನ ಅದ್ರ ಪಾಡಿಗೆ ಅದು ನಡೆಸ್ಕೊಂಡು ಹೋಗುವಂತಹ ರೀತಿನಲ್ಲಿ ಇದೇನಾಗುತ್ತೆ ಅಂತಂದ್ರೆ, ಒಂದು ಯಂತ್ರ ಹೇಗೆ ಒಂದು ಸ್ವಿಚ್ ಅನ್ನ ನೀವು ಆನ್ ಮಾಡಿದ್ರೆ ಅದ್ರ ಪಾಡಿಗೆ ಅದು ನಡೀತಾ ಹೋಗುತ್ತೋ ಅದೇ ತರ ಇಲ್ಲಿ ಮೆಕ್ಯಾನಿಕಲ್ ಮೆಟೀರಿಯಲಿಸಮು ಸಹ ನಡೀತಾ ಹೋಗುತ್ತೆ ಅನ್ನುವಂತಹದ್ದು ಇದ್ರ ವಾದ. ಸೊ ನಮ್ಗೆ ಮೆಕ್ಯಾನಿಕಲ್ ಮೆಟೀರಿಯಲಿಸಮು ಒಂದು ಮಾಡೆಲ್ ಇದೆ, ಆ ಮಾಡೆಲ್ ಯಂತ್ರಕ್ಕೆ ಹೋಲಿಸುವಂತಹ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಹೇಗೆ ಒಂದು ಮನೆ ಇರ್ಬೋದು ಅಥವಾ ಒಂದು ಸ್ಟ್ರಕ್ಚರ್ ಅನ್ನುವಂತಹದನ್ನ ರೂಪಿಸ್ಬೇಕಾದಾಗ ಏನೇನ್ ಥಿಂಗ್ಸ್ ಎಲ್ಲೆಲ್ಲಿ ಇಡ್ಬೇಕು ಅಂದ್ರೆ ಅದೇ ತರ ಒಂದು ಸಿಸ್ಟಮ್ ಅನ್ನ ನಾವು ಕಟ್ತಾ ಹೋಗ್ಬೇಕು ಅನ್ನುವಂತಹ ಸಂಗತಿಯನ್ನ ಮೆಕ್ಯಾನಿಕಲ್ ಮೆಟೀರಿಯಲಿಸಮ್ ಒಳಗೊಂಡಿರುವಂತಹದನ್ನ ನೋಡ್ತಾ ಹೋಗ್ತೀವಿ. ಸೊ ದೆನ್ ಇಂಪಾರ್ಟೆಂಟ್ ಆಗಿ ನಾವು ಫೋಕಸ್ ಮಾಡ್ಬೇಕಾಗಿರೋದು ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿಸ್ಟಾರಿಕಲ್ ಮೆಟೀರಿಯಲಿಸಮ್. ಸೊ ಹಿಸ್ಟಾರಿಕಲ್ ಮೆಟೀರಿಯಲಿಸಮ್ ಅನ್ನುವಂತಹದ್ದು the first articulated by Karl Marx. The historical materialism is first articulated by Karl Marx in 1883 as the materialistic conception of history. So that is major changes in the field of political science. So ಇಲ್ಲಿ ನಿಮಗೆ ಅಂದ್ರೆ ಐತಿಹಾಸಿಕ ಭೌತಿಕವಾದ ಅಥವಾ ಚಾರಿತ್ರಿಕವಾದದ ಮೂಲಕ ಮೊಟ್ಟ ಮೊದಲಿಗೆ ಮಾರ್ಕ್ಸು ಸಮಾಜವನ್ನ, ರಾಜಕೀಯ ವ್ಯವಸ್ಥೆಯನ್ನ ನೋಡುವಂತಹ ದೃಷ್ಟಿಕೋನನೇ ಬದಲಾಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಗೆ ಹೆಗಲ್ ಅನ್ನ ಇದನ್ನ ಮೆಟೀರಿಯಲಿಸಮ್ ಆಸ್ಪೆಕ್ಟ್ ಅನ್ನ ನೋಡ್ತಾ ಹೋದಾಗ ಅವನ ದ್ವಂದ್ವಾತ್ಮಕತೆ ಅಥವಾ ಮೆಟೀರಿಯಲಿಸ್ಟಿಕ್ ಕಾನ್ಸೆಪ್ಟ್ ಹೇಗಿತ್ತು ಅಂತ ಅನ್ನೋದಾದ್ರೆ, ಅಂದ್ರೆ ವಾದ, ಪ್ರತಿವಾದ ಮತ್ತೆ ಸಮನ್ವಯ, ಈ ಪರಿಕಲ್ಪನೆ ಅಂತ ಮನುಷ್ಯನ ಮನಸ್ಸಿನಲ್ಲಿ ಒಂದು ಆಲೋಚನೆ ಹುಟ್ಟತ್ತೆ, ಒಂದು ಐಡಿಯಾವನ್ನ ಒಂದು ಇದು ಹುಟ್ಟುತ್ತಾ ಹೋಗುತ್ತೆ. ಸೊ ಅದಕ್ಕೆ ಅನುಗುಣವಾಗಿ ಇನ್ನೊಂದು ಪ್ರತಿವಾದ ಬರ್ತಾ ಹೋಗುತ್ತೆ, ಮತ್ತೆ ಅವೆರಡು ಸಮನ್ವಯ ಸಿಂಥಿಸಿಸ್ ಅನ್ನುವಂತಹದ್ರಲ್ಲಿ ಕೊನೆಗೊಳ್ತಾ ಹೋಗುತ್ತೆ. ಪುನಃ ಅದಕ್ಕೆ ಮತ್ತೆ ಕೌಂಟರ್ ಆರ್ಗ್ಯುಮೆಂಟ್ಸ್ ಬರ್ತಾ ಹೋಗುತ್ತೆ. ಸೊ ಈ ಕಾನ್ಸೆಪ್ಟ್ ಅನ್ನ ಹಿಡ್ತಾ ಸಮಾಜದಲ್ಲಿ ಆಗೋ ಬದಲಾವಣೆಗಳ ಬಗ್ಗೆ ಹೆಗಲ್ ಇಡ್ತಾ ಹೋಗ್ತಾನೆ. ಬಟ್ ಹೆಗಲ್ ಅನ್ನ ಪರಿಕಲ್ಪನೆ, ಅವನ ಡೈಲೆಕ್ಟಿಕಲ್ ಆಸ್ಪೆಕ್ಟ್ ಇಂದ ಪ್ರೇರಣೆಯನ್ನ ಪಡ್ಕೊಂಡಂತಹ ಮಾರ್ಕ್ಸ್ ಪಡ್ಕೊಂಡ್ರು ಅವನ ಒಂದು ದ್ವಂದ್ವಾತ್ಮಕ ಭೌತಿಕವಾದವನ್ನ ತಲೆ ಕೆಳಗಾಗಿ ಕಂಡಿದ್ರಿಂದ ಅದನ್ನ ನಾನು ಸರಿ ಮಾಡ್ತೀನಿ ಅಂದ್ರೆ, ಅವನ ಪ್ರಕಾರ ಏನಾಗತ್ತೆ ಅಂದ್ರೆ ಹೆಗಲನ ಒಂದು ಕಾನ್ಸೆಪ್ಟ್ ಬದಲಾವಣೆಗೆ ಒಳಪಡುತ್ತೆ ಅಂತಂದ್ರೆ ಅವನ ಭೌತಿಕತೆ ಅನ್ನುವಂತಹದನ್ನ, ಸಮನ್ವಯ ಅನ್ನುವಂತಹದ್ದು ಮತ್ತೆ ಬದಲಾವಣೆಗೆ ಬರಲ್ಲ. ಅದನ್ನ ಹಿಸ್ಟಾರಿಕಲ್ ಮೆಟೀರಿಯಲಿಸಮಿನ ಅಡಿಯಲ್ಲಿ ಅವನು ನೋಡುವಂತಹ ಪ್ರಯತ್ನ ಮಾಡ್ತಾ ಹೋಗ್ತಾನೆ. ಅದನ್ನ ಚಾರಿತ್ರಿಕ ಭೌತಿಕವಾದ ಅಂತಾನು ಕರಿತಾ ಹೋಗ್ತೀವಿ. ಯಾರ್ದು? ಮಾರ್ಕ್ಸ್ದು. So Marx's theory of historical materialism states that all objects, whether living or non-living, are subject to the continuous changes. According to Marx, the Marx theory of historical materialism states that all objects, whether living or inanimate, non-living, are subject to continuous change. The rate of thing change is determined by the laws of dialectics. The rate of these changes determined by the laws of dialect. Marx says that new development of
productive forces of society came in conflict with existing relations of production. So Marx's perception is based on historical aspect. It is based on historical aspect. It is based on economic aspect. ಸೊ ಇಲ್ಲಿ ಈ ಹಿಸ್ಟಾರಿಕಲ್ ಮೆಟೀರಿಯಲಿಸಮಿನ ಈ ಕಾನ್ಸೆಪ್ಟ್ ಅನ್ನ ನಾವು ಮಾರ್ಕ್ಸ್ ಅನ್ನ ನೆಕ್ಸ್ಟ್ ನಿಮ್ಮ ಇದರಲ್ಲಿ ಅದಕ್ಕೆ ಕಾರ್ಲ್ ಮಾರ್ಕ್ಸ್ ಅದರ ಕಮ್ಯುನಿಸಮಿನ ಅಡಿಯಲ್ಲಿ ಮತ್ತೆ ಸಂಪೂರ್ಣವಾಗಿ ಓದ್ತಾ ಹೋಗ್ತೀವಿ. ಬಟ್ ಅಲ್ಲಿ ನಮ್ಗೆ ಇಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಸೊ ಈ ಕಾನ್ಸೆಪ್ಟಿನ ಮೂಲಕ ನಮ್ಗೆ ವ್ಯವಸ್ಥೆಯಲ್ಲಿ ಕಾನೂನು ಇರ್ಬೋದು, ರಾಜ್ಯ ಇರ್ಬೋದು, ಸರ್ಕಾರ ಇರ್ಬೋದು, ಸಮಾಜ ಇರ್ಬೋದು, ಆಲ್ಮೋಸ್ಟ್ ಅಲ್ಲಿ ಎಲ್ಲದರ ಬೆಳವಣಿಗೆಯನ್ನ ಮಾರ್ಕ್ಸ್ ಚರಿತ್ರೆಯ ಮೂಲಕ ಅದರ ಒಂದು ಐತಿಹಾಸಿಕ ಅಥವಾ ಚಾರಿತ್ರಿಕ ಒಂದು ಭೌತಿಕವಾದದ ಮೂಲಕ ಗುರುಸುವಂತಹ ಪ್ರಯತ್ನ ಮಾಡ್ತಾ ಹೋಗ್ತಾನೆ. Then historical materialism is also known as the materialistic conception of history, is a methodology used by scientific socialists and their development through history, arguing that history is the result of material condition rather than ideas. ಇವ್ರ ಪ್ರಕಾರ ಸಮಾಜದ ಬದಲಾವಣೆಗೆ ಕಾರಣ ಐಡಿಯಾಸ್ ಅಲ್ಲ, ಐಡಿಯಲ್ಸ್ ಅಲ್ಲ, ಆದರ್ಶ ಅಲ್ಲ. ಸಮಾಜದಲ್ಲಿ ಆಗುವಂತಹ ಬದಲಾವಣೆಗೆ ಬಹಳ ಮುಖ್ಯ ಕಾರಣ ಚಾರಿತ್ರಿಕ ವ್ಯವಸ್ಥೆಯಲ್ಲಿ, ಅವನ ಆರ್ಥಿಕ ವ್ಯವಸ್ಥೆಯಲ್ಲಿ ಆದಂತಹ ಬದಲಾವಣೆಗಳು ಅನ್ನುವಂತಹ ಮಾತನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಸಮಾಜದಲ್ಲಿ ನಡೆಯಬಹುದಾದಂತಹ ಎಲ್ಲಾ ಕ್ರಿಯೆಗಳು ಯಾವ್ದ್ರಿಂದ ಹೋಗುತ್ತೆ ಅಂದ್ರೆ ಭೌತಿಕ ಪರಿಸ್ಥಿತಿಯಿಂದ ಉತ್ಪನ್ನ ಆಗತ್ತೆ. ಇಲ್ಲಿ ನೋಡಿ, ಯೂಶಲಿ ಐಡಿಯಾಸ್ ಹೆಗಲನ ಮೆಟೀರಿಯಲಿಸಮಿನ ಅಡಿಯಲ್ಲಿ ನಾವು ಇದ್ರಲ್ಲಿ ಏನಾಗುತ್ತೆ, ಐಡಿಯಾಸ್ ರೂಲ್ ದ ವರ್ಲ್ಡ್ ಅನ್ನಂಗೆ ಐಡಿಯಾ ಇರುತ್ತೆ, ವಾದ ಇರುತ್ತೆ, ವಾದಕ್ಕೆ ಪ್ರತಿವಾದ ಇರುತ್ತೆ. ಇವನ್ ಪ್ರಕಾರ ಮೆಟೀರಿಯಲಿಸ್ಟಿಕ್ ಕಂಡೀಷನ್, ಹಿಸ್ಟ್ರಿ ಇಸ್ ದ ರಿಸಲ್ಟ್ ಆಫ್ ಮೆಟೀರಿಯಲಿಸ್ಟಿಕ್ ಕಂಡೀಷನ್ ಅನ್ನುವಂತಹ ಮಾತನ್ನ ಮಾರ್ಕ್ಸ್ ಹೇಳ್ತಾ ಹೋಗುತ್ತೆ. ಅಂದ್ರೆ ಏನು, ಆರ್ಥಿಕ ಶಕ್ತಿಗಳಿಂದ ನಿರ್ಧಾರ ಆಗತ್ತೆ, ಉತ್ಪಾದನಾ ವಿಧಾನದಲ್ಲಿ ಉಂಟಾಗುವಂತಹ ಬದಲಾವಣೆ ಸಾಮಾಜಿಕ ಸಂಬಂಧಗಳಲ್ಲಿ ತರತ್ತೆ ಅನ್ನುವಂತಹ ಮಾತನ್ನ ಮಾರ್ಕ್ಸ್ ಹೇಳ್ತಾ ಹೋಗೋದನ್ನ ನೋಡ್ತೀವಿ. ಸೊ ಅದಕ್ಕೆ ನಮ್ಗೆ ಮಾರ್ಕ್ಸ್ ಅನ್ನ ಇತಿಹಾಸ ಒಂದು ಹಿಸ್ಟಾರಿಕಲ್ ಮೆಟೀರಿಯಲಿಸಮ್ ಅನ್ನ ನಾವು ಮಾರ್ಕ್ಸ್ ಅನ್ನ ಮೂಲಕ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ. ಸೊ ಇಲ್ಲಿ ಈ ಮೂಲಕ ಅವನೇನ್ ಮಾಡ್ತಾ ಹೋಗ್ತಾನೆ ಅಂತಂದ್ರೆ, ಸಮಾಜದಲ್ಲಿ ಇರುವಂತಹ ವಿವಿಧ ಹಂತಗಳು, ಸಾಮಾಜಿಕ ವ್ಯವಸ್ಥೆ ಐತಿಹಾಸಿಕ ಹಂತದಲ್ಲಿ ಇದ್ದಂತಹ ವಿಭಿನ್ನವಾಗಿರುವಂತಹ ಸ್ಟೇಜಸ್ ಅನ್ನ ಅವನು ಫೈಂಡ್ ಔಟ್ ಮಾಡುವಂತಹ ಪ್ರಯತ್ನ ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. So Marx's theory of historical materialism states that all subjects, whether living or inanimate, are subject to continuous changes. Idu already nanu explain madidini. So then historical materialism look for the causes of developments and changes in human society in the means by which human collectively produce and necessity of life. Historical materialism in a mulaka, according on the base of historical material, is the main causes of the development and changes of human society. Is the main reason is economic aspect. Human collectively produce and the necessity of the life ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಎಕಾನಮಿಕ್ ಆಸ್ಪೆಕ್ಟ್, ಹೇಗೆ ನಿಮ್ಮ ಸಾಮಾಜಿಕ ಬದಲಾವಣೆ, ರಾಜಕೀಯ ಸಂಸ್ಥೆಗಳ ಬದಲಾವಣೆಯಲ್ಲಿ ಬಹಳ ಪ್ರಮುಖವಾಗಿ ನಾವು ಗುರುಸೋದಿಕ್ಕೆ ಸಾಧ್ಯ ಆಗುವಂತಹದ್ದು ಯಾವುದು ಅಂತಂದ್ರೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಆದಂತಹ, ಅಂದ್ರೆ ಎಲ್ಲಾ ಸಾಮಾಜಿಕ ಬದಲಾವಣೆಗಳು, ರಾಜಕೀಯ ಕ್ರಾಂತಿಗಳಿಗೆ ಬಹಳ ಪ್ರಮುಖವಾಗಿರುವಂತಹ ಒಂದು ಕಾರಣ ಏನು ಅನ್ನೋದಾದ್ರೆ, ಉತ್ಪಾದನಾ ವಿಧಾನದಲ್ಲಿ ಆದಂತಹ ಒಂದು ಬದಲಾವಣೆಗಳು. ಅಂದ್ರೆ ಇಲ್ಲಿ ನಾವು ನೋಡುವಂತಹ ಒಂದು ಇದರಲ್ಲಿ ನಾವು ಅನಾದಿ ಕಾಲದಲ್ಲಿ ಇದ್ದಂತಹ ಸ್ಥಿತಿ ಏನಾಗಿತ್ತು ಅಂತಂದ್ರೆ, ಅಲ್ಲಿ ಯಾವುದೇ ಆಸ್ತಿ ಆಗ್ಲಿ, ಯಾವುದೇ ರೀತಿಯ ಇದು ಆಗ್ಲಿ ಇಲ್ಲದೆ ಇರುವಂತಹದ್ರಿಂದ ಒಂದು ಸಮಾನವಾದಂತಹ ಒಂದು ವ್ಯವಸ್ಥೆಯನ್ನ ನಾವು ನೋಡ್ತಾ ಹೋಗ್ತೀವಿ. ದೆನ್ ಜಮೀನ್ದಾರಿ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ, ಭೂಮಿ ಇರುವಂತವ್ರು, ಭೂ ರಹಿತರು ಅನ್ನೋಂತ ಎರಡು ವರ್ಗಗಳನ್ನ ನೋಡಿಸ್ತೀವಿ. ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ, ಇದರಲ್ಲಿ ಸಂಬಂಧಪಟ್ಟ ಹಾಗೆ ಅಂದ್ರೆ ಬಂಡವಾಳಶಾಹಿಗಳು ಮತ್ತೆ ಕಾರ್ಮಿಕ ವರ್ಗದ ನೋಡ್ತಾ ಹೋಗ್ತೀವಿ. ಸೊ ಈ ತರದ ವರ್ಗಗಳಿಗೆ ಬಹಳ ಪ್ರಮುಖವಾಗಿರುವಂತಹ ಕಾರಣ ಯಾವ್ದಾಗತ್ತೆ ಅಂತಂದ್ರೆ, ಉತ್ಪಾದನಾ ಒಂದು ವಿಧಾನ ಮತ್ತೆ ವಿತರಣೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇಲ್ಲಿ ಶ್ರಮಿಕರನ್ನ ಹೇಗೆ ಒಂದು ಉಳ್ಳವರು ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಹೋಗ್ತಾರೆ ಅಂದ್ರೆ, ಮೂಲ ಒಂದು ಇದಕ್ಕೆ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ತರದ ಬದಲಾವಣೆಗಳಾಗತ್ತೆ, ಅದಕ್ಕೆ ಅನುಗುಣವಾಗಿ ಕಾನೂನು, ಸಂಪ್ರದಾಯ, ನಡವಳಿಕೆಗಳು ಹೇಗೆ ಬದಲಾವಣೆಗೆ ಒಳಪಡುತ್ತೆ ಅನ್ನುವಂತಹದ್ದನ್ನ ಮಾರ್ಕ್ಸ್ ಏನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ,
ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ಮತ್ತೆ ಐತಿಹಾಸಿಕ ನೆಲೆಗಟ್ಟಿನ ಅಡಿಯಲ್ಲಿ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಸೊ ಈ ಮೂಲಕ ನಿಮ್ಗೆ ಅಧಿಕ ಮೌಲ್ಯ ಸಿದ್ಧಾಂತ ಇರ್ಬೋದು, ವರ್ಗ ಸಂಘರ್ಷದ ಒಂದು ಸಿದ್ಧಾಂತವನ್ನ ಕೊಡುವಂತಹ ಪ್ರಯತ್ನವನ್ನ ಮಾರ್ಕ್ಸ್ ಮಾಡುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಎಗಲ್ಲು ಸಿಂಥಿಸಿಸ್ ಅಂತ ಬಂದ್ಮೇಲೆ ಮತ್ತೆ ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ಸ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಮಾರ್ಕ್ಸರ ಅಡಿಯಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಸೊ ಒಂದು ಸಮಾಜದಲ್ಲಿ ಸಮತಾವಾದ ಅಂತ ಬಂದಾಗ ಸಂಘರ್ಷನೂ ಇರೋದಿಲ್ಲ, ರಾಜ್ಯನೂ ಇರಲ್ಲ ಅನ್ನೋಂತಹ ಮಾತನ್ನ ಹೇಳ್ತಾ ಒಂದು ಸಮಾಜ ಸ್ಥಿರತೆ ಅಂದ್ರೆ ಸ್ಥಿರವಾಗಿ ಮುಂದುವರಿಯುತ್ತೆ ಅನ್ನೋಂತಹ ಮಾತನ್ನ, ರಾಜ್ಯರಹಿತ ವ್ಯವಸ್ಥೆ ಬಗ್ಗೆ ಪ್ರತಿಪಾದಿಸೋದನ್ನ ನೋಡ್ತೀವಿ. ಸೊ ಹಾಗಾಗಿ ನಮ್ಗೆ ಹಿಸ್ಟಾರಿಕಲ್ ಮೆಟೀರಿಯಲಿಸಮ್ ಇಸ್ ಯಾವುದರ ಮೂಲಕ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ ಅಂದ್ರೆ ಮಾರ್ಕ್ಸರ ಒಂದು ಪರಿಕಲ್ಪನೆಯ ಮೂಲಕ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಸೊ ಹೀಗೆ ನಮ್ಗೆ ಏನಾಗತ್ತೆ ಅಂದ್ರೆ, ಒಂದು ಐಡಿಯಾಸ್ ಅನ್ನುವಂತಹದ್ದು ಜಗತ್ತನ್ನ ರೂಲ್ ಮಾಡತ್ತಾ, ಅಥವಾ ನಮ್ಮ ಒಂದು ಭೌತಿಕವಾಗಿ ನಮ್ಮ ಸುತ್ತಮುತ್ತ ಇರುವಂತಹ ವ್ಯವಸ್ಥೆಯಲ್ಲಿ ನಾವು ನೋಡಬಹುದಾದಂತಹ ಅಂಶಗಳು, ಉತ್ಪಾದನೆ ಇರ್ಬೋದು, ಕುಟುಂಬ ಇರ್ಬೋದು, ಆಸ್ತಿ ಇರ್ಬೋದು, ಇದು ಸಾಮಾಜಿಕ ಬದಲಾವಣೆಗೆ ಎಡೆ ಮಾಡ್ಕೊಡತ್ತಾ? ಅಂದ್ರೆ ಇವತ್ತು ಒಂದು ವ್ಯವಸ್ಥೆಯನ್ನ ಇದು ಮಾಡುವಂತಹದ್ದು, ಡಿಸೈಡಿಂಗ್ ಮಾಡುವಂತಹದ್ದು ಯಾರಾಗಿರತ್ತೆ ಅನ್ನೋದಿಕ್ಕೆ ನಮ್ಗೆ ಇಲ್ಲಿ ಇದು ಐತಿಹಾಸಿಕ ಭೌತಿಕವಾದ ಅದನ್ನ ಅರ್ಥ ಮಾಡಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಹೋಗುತ್ತೆ. ಸೊ ಹೀಗೆ ನಾವು ಒಂದು ರಾಜಕೀಯ ಸಿದ್ಧಾಂತದ ಅಡಿಯಲ್ಲಿ ಒಂದು ಕಡೆ ಐಡಿಯಲಿಸ್ಟಿಕ್ ಪರ್ಸೆಪ್ಷನ್ ಅಂದ್ರೆ ಎಥಿಕಲ್ ಪರ್ಸೆಪ್ಷನ್, ಇನ್ನೊಂದು ಕಡೆ ಭೌತಿಕ ಅಂಶಗಳ ಆಧಾರದ ಮೇಲೆ ಅಥವಾ ಒಂದು ಅರಿವು, ಮನುಷ್ಯನ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಲ್ಲ, ಅವನ ಪ್ರಜ್ಞೆ ಇರ್ಬೋದು, ಅವನ ವಿಚಾರ ಅನ್ನುವಂತಹದ್ದು. ಸೊ ಇದರ ಮೂಲಕ ಎರಡು ಸಿದ್ಧಾಂತಗಳು ಹೇಗೆ ತಮ್ಮದೇ ಆಗಿರುವಂತಹ ಒಂದು ವಿಷನ್ ಅನ್ನ ನಮ್ಮ ಮುಂದೆ ಇಡತ್ತೆ ಅನ್ನುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಈ ಮೂಲಕ ನಿಮ್ಗೆ ಒಂದು ರಾಜಕೀಯ ಸಿದ್ಧಾಂತ ದಲ್ಲಿ ಬರಬಹುದಾದಂತ ಎರಡು ಮೇಜರ್, ಒಂದು ಕಡೆ ಪ್ಲೇಟೋನ ನೋಡ್ತಾ ಹೋಗ್ತೀವಿ, ಸೊ ಮತ್ತೊಂದು ಕಡೆ ಮಾರ್ಕ್ಸನ ಪರ್ಸೆಪ್ಷನ್, ಒಂದು ಕಡೆ ರಿಪಬ್ಲಿಕ್ ಸ್ಟೇಟ್ ಅಲ್ಲಿ ಬರಬಹುದಾದಂತ ಆದರ್ಶ ರಾಜ್ಯವನ್ನ ನೋಡ್ತಾ ಹೋಗ್ತೀವಿ, ಸೊ ಮತ್ತೊಂದು ಕಡೆ ಮಾರ್ಕ್ಸರ ಅಡಿಯಲ್ಲಿ ಬರಬಹುದಾದಂತಹ ಸಮತಾವಾದದ ಒಂದು ಪರಿಕಲ್ಪನೆ. ಅಂದ್ರೆ ಇವೆರಡನ್ನ ನಾನು ಕಂಪೇರ್ ಮಾಡ್ತಿದ್ದೀನಿ ಅಂತಲ್ಲ, ಬಟ್ ಈ ಸಿದ್ಧಾಂತಗಳಿಂದ ನಿಮ್ಗೆ ಒಂದು ಐಡಿಯಾಸ್ ಅನ್ನುವಂತಹದ್ದು, ಒಂದು ಅನಲೈಸ್ ಮಾಡುವಂತಹ ಒಂದು ಸಾಮರ್ಥ್ಯ ನಿಮ್ಗೆ ಹೇಗ್ ಸಿಗತ್ತೆ ಅನ್ನುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಮುಂದಿನ ತರಗತಿಯಲ್ಲಿ ನಾವು ನೆಕ್ಸ್ಟ್ ಬೇರೆ ಒಂದು ಸಿದ್ಧಾಂತದ ಬಗ್ಗೆ, ಲಿಬರಲ್ ಮತ್ತೆ ರಾಡಿಕಲ್, ಕನ್ಸರ್ವೇಟಿವ್, ಈ ಸಿದ್ಧಾಂತಗಳಿದೆ. ಸೊ ಅದನ್ನ ನಾವು ನೆಕ್ಸ್ಟ್ ತರಗತಿಯಲ್ಲಿ ಚರ್ಚೆಗೆ ಒಳಪಡಿಸ್ತಾ ಹೋಗೋಣ. ಧನ್ಯವಾದಗಳು.